ಹಲೋ ಗೈಸ್, ಕಳ್ದಾಕೊಂಡ್ಬಂದಿದ್ದಾಳೆ ನಮ್ಮ ಭವಿಷ್ಯ ಇದ್ರೆ ಹೇಳಿ ಹಾಕಿಸ್ತೀವಿ. ಚೆನ್ನಾಗಿದ್ಯಾ ಅಂತ ಈಗ ತಾನೇ ನಾನು ಬೈದ್ಬಿಟ್ಟು ಅವಳು ಕೋಪ ಬರೆಸ್ಬಿಟ್ಟಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆಲ್ರೆಡಿ 10:30 ಆಗ್ತಾಯಿದೆ. ಇವತ್ತು ಬೆಳಗ್ಗೆ ಭವಿಷ್ಯಂಗೆ ಕಾಲೇಜು 8:45 ಬಟ್ ನಾವು ಎದ್ದಿದ್ದು 8:30. ಸೊ ಏನಾಯಿತು, ಒಂದು ಕ್ಲಾಸ್ ಮಿಸ್ ಆಯಿತು ಭವಿಷ್ಯಂದು. ಸೊ ಅವಳು ಒಂದು ಕ್ಲಾಸ್ ಆದಮೇಲೆ 9:30 ಹೋದ್ಲು ಕಾಲೇಜ್ಗೆ. ಇವತ್ತು ಒಂದು ಕ್ಲಾಸ್ ಮಿಸ್ ಆಯ್ತು ನನ್ನಿಂದ, ಬಿಕಾಸ್ ನಾನು ಲೇಟಾಗಿ ಎದ್ಬಿಟ್ಟೆ. ಆ್ಯಂಡ್ ನಿನ್ನೆ ಭವಿಷ್ಯ ಅವಳ ಫ್ರೆಂಡಿಗೆ ಯಾರಿಗೋ ರೋಸ್ ಬೊಕ್ಕೆ ಗಿಫ್ಟ್ ಬೇಕು ಅಂತ ಹೇಳಿದ್ಲು, ಒಂದು ಹೆಲ್ಪ್ ಮಾಡಬೇಕು ಅಂತ. ಸೊ ಹೋಗಿ ಮೆಟೀರಿಯಲ್ಸ್ ತೊಗೊಬಂದಿದ್ದೀನಿ ಗೈಸ್. ರೋಸಸ್ ಮಾಡ್ತಾಯಿದ್ದೀನಿ ಸೊ ದಟ್ ಬೊಕ್ಕೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು. ಅವ್ರ ಫ್ರೆಂಡ್ ಏನೋ ಬರ್ಡೇ ಅಂತೆ. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ರೋಸ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಇನ್ನೂ ಟಿಫನ್ ಆಗಿಲ್ಲ, ಬಟ್ ಇದನ್ನು ಮಾಡ್ಕೊಂಡು ಕೂತಿದ್ದೀನಿ. ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಏನಾದ್ರು ಟಿಫನ್ ತಿನ್ನೋದಕ್ಕೆ ಮಾಡಬೇಕು ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಭವಿಷ್ಯಕ್ಕೆ ಹೋಗಬೇಕಾದ್ರೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಅವಳಿಗೆ. ಅದಕ್ಕೇ ಆವಾಗಲೇ ಸ್ಟಾರ್ಟ್ ಮಾಡಲಿಲ್ಲ. ಇವಾಗಲೂ ಮರ್ತೋಗ್ಬಿಟ್ಟಿದ್ದೆ, ಬಟ್ ಇವಾಗ ಸ್ಟಾರ್ಟ್ ಮಾಡಿದೆ ಗೈಸ್. ಇದು ಬೊಕ್ಕೆ ಒಪ್ಕೊಂಬಿಟ್ಟಿದ್ದೀನಿ, ನೆನ್ನೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಇದು ಚೆನ್ನಾಗಿ ಬಂದರೆ ಸಾಕು ಗೈಸ್, ಅಷ್ಟೇ. ಸದ್ಯಕ್ಕೆ ಬರೀ 3 ರೋಸ್ ಹಾಕಿರೋದು ಗೈಸ್. ಆ್ಯಂಡ್ ಗ್ಲೂಗನ್ನು ವರ್ಕೇ ಆಗ್ತಾಯಿಲ್ಲ ಗೈಸ್. ಏನು ಮಾಡಬೇಕು, ಹಿಂಗೆ ಪುಷ್ ಮಾಡೋದಕ್ಕೆ ಅಂತ ಇದನ್ನು ಯೂಸ್ ಮಾಡ್ತಾರೆ, ಬಟ್ ಪುಷ್ ಆಗ್ತಿಲ್ಲ. ಹಿಂಗೆ ಹಿಂದೆಯಿಂದ ಹಿಂಗೆ ನಾನು ಪ್ರೆಸ್ ಮಾಡಿದ್ರೆ ಮಾತ್ರ ಇಲ್ಲಿ ಹಾಟ್ ಗ್ಲೂ ಬರ್ತಾಯಿದೆ. ಸೊ ಏನೋ ಆಗಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ಮಾಡಲೇಬೇಕು. ಅದಕ್ಕಾಗಿ ಮಾಡ್ತಾಯಿದ್ದೀನಿ ಗೈಸ್. ಸದ್ಯಕ್ಕೆ ಇಷ್ಟೇ ಫ್ಲವರ್ಸ್ ಮಾಡಿರೋದು, ಯಾಕೆಂದರೆ ಟೈಮ್ ಆಗಿದೆ. ಟಿಫನ್ ರೆಡಿ ಮಾಡಬೇಕು ನಮ್ಮ ಯಜಮಾನ್ರಿಗೆ ಏನಾದ್ರು. ಸೊ ಟಿಫನ್ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಮಾಡಿ ಮುಗಿಸ್ದೆ. ಓಕೆ ನೋಡಿ, ಚೆನ್ನಾಗಿದೆ ಅಂತ ಅನ್ಕೋತೀನಿ. ಈ ಸ್ಟಾರ್ಟಿಂಗ್ ಟೇಪ್ ಹಾಕಿದ್ದೀನಿ. ಇದು ಕ್ರಶ್ ಪೇಪರ್, ಕ್ರೇಪ್ ಪೇಪರ್ ಅಂತಾರಲ್ಲ ಅದು. ಆ್ಯಂಡ್ ನಮ್ಮ ಯಜಮಾನ್ರು ಗ್ಲೂ ಹಾಕೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಬಂದಿದ ತಕ್ಷಣ ಸ್ವಲ್ಪ ಬೇಗ ಆಯಿತು. ಇವಾಗ ಇದು ಮೇಕಪ್ ಏನಿದೆ ಅದನ್ನು ಒಂಚೂರು ಹಿಂಗೆ ಟಚ್ ಮಾಡ್ತೀನಿ, ಸೊ ದಟ್ ಸ್ಪಾರ್ಕ್ಲಿ ಎಫೆಕ್ಟ್ ಬರಲಿ ಅಂತ ಹೇಳಿಬಿಟ್ಟು. ಅಂದರೆ ಬರೀ ಬ್ಲ್ಯಾಕ್ ಕಲರ್ ಇದಕ್ಕೆ ಮೇಲೆ ಮಾತ್ರ ಹಾಕೋದು, ಫ್ಲಾಸ್ ಮೇಲೆ ಹಾಕೋಕ್ಕೆ ಹೋಗಲ್ಲ. ಐ ಹೋಪ್ ಚೆನ್ನಾಗಿದೆ ಅಂತ ಅನ್ಕೋತೀನಿ ಗೈಸ್. ನಿಮಗೆ ಇದು ಹೆಂಗೆ ಅನ್ನಿಸ್ತಿದೆ ಅಂತ ಹೇಳಿ ಗೈಸ್. ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಬರ್ಡೇಗೆ ನನಗೆ ಖುಷಿ ಆಗ್ತಾಯಿದೆ ಗೈಸ್. ಇಷ್ಟು ಈಸಿಯಾಗೆ ಬೇಗ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸ್ಪಾರ್ಕಲ್ ತೊಗೊಂಡಿದ್ದೀನಿ. ಇಲ್ಲ ಅವಳು ತೊಗೊಬರ್ತಾಳೆ, ತಲೆ ಕೆಡ್ಸ್ಕೊಬಿಡಿ. ತರ್ತಾಳೆ ಬಿಡಿಪ್ಪ, ಅವಳ ಬ್ಯಾಗ್ ಒಳಗಡೆನೆ ಎಲ್ಲೋ ಇರುತ್ತೆ, ಹುಡುಕ್ದಿರ ಹೇಳಿದಾಳು ಅವಳು ಅಷ್ಟೇ ಗೈಸ್. ನಮ್ಮ ಭವಿಷ್ಯ ಏನು ಗೊತ್ತಾ ಗೈಸ್, ಒಂದು ಚಾರ್ಜರು ಇಟ್ಕೊಂಡು ಬ್ಯಾಗಲ್ಲಿ ತೊಗೊಂಡು ಹೋಗ್ಬಿಟ್ಲು ಕಾಲೇಜಿಗೆ ಬೇಕು ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಇನ್ನೊಂದು ಚಾರ್ಜರ್ನು ತೊಗೊಂಡು ಹೋಗೋದಕ್ಕೆ ಇವತ್ತು ಕೈ ಹಾಕಿದ್ರು. ನಾನು ಅದಕ್ಕೆ ಇರೋದೇ ಇನ್ನೊಂದು ಚಾರ್ಜರು, ಅದನ್ನ ಎಲ್ಲಿಗೆ ತೊಗೊಂಡು ಹೋಗ್ತೀಯಾ? ಕಳ್ದಾಕೊಂಡ್ಬಂದಿದ್ದಾಳೆ ನಮ್ಮ ಭವಿಷ್ಯ ಚಾರ್ಜರು ಅಂತ ಅನ್ನಿಸ್ತಿದೆ. ಪಾವಚ್ಚಿ ಎಲ್ಲಿತ್ತು? ರೂಮಲ್ಲಿ. ಅದೇ ಗೈಸ್, ಕಳ್ದಾಕ್ ಹೋಗಿಂತ ಅವಳು ಜಾಸ್ತಿ ಎಲ್ಲೆಲ್ಲೋ ಇಟ್ಬಿಡ್ತಾಳೆ. ಇಟ್ಬಿಟ್ಟು ನಾನು ಎಲ್ಲ ಇಟ್ಟಿದ್ದೀನಿ, ನಿಮಗೆ ಗೊತ್ತು, ಇಲ್ಲೇ ಇಟ್ಟಿದ್ದೀನಿ, ನೀವು ಹುಡುಕೊಳ್ರಿ ಅದು ಇದು ಅಂತಾಳಲ್ಲ. ಅವಾಗ ನಾವು ಕಳೆದೋಗಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಹುಡುಕಲಿಲ್ಲ. ಬೆಳಗ್ಗೆಯಿಂದ ಇದು ಮಾಡೋದ್ರಲ್ಲಿದ್ದೆ. ಇವಾಗ ಇದು ರೆಡಿ ಆಗಿದೆ. ಬೆಳಕಲ್ಲಿ ತೋರಿಸ್ತೀನಿ, ಮೇಣ ಅನ್ಬೋದೇನೋ ಅಂತ ಅನ್ಕೋತೀನಿ.
ಸ್ವಲ್ಪನಾರು. ಹಾಂ ಏನು ಬರತ್ತಾರ? ಏನೋ ಕಡ್ಡಿ ಥರ ಬರೋ ಥರ ಮಾಡ್ಬೇಕಂತ. ಇಲ್ಲ ರೀ, ಸಿಂಪಲ್ ಆಗಿದ್ರೇನೆ. ಇವಾಗ ಏನೋ ಮಾಡಕ್ ಹೋದ್ರೆ ಅದು ವಿಯರ್ಡ್ ಆಗಿ ಹೋಗ್ಬಿಡುತ್ತೆ ಅಂತ. ಗ್ರೀನ್ ಕಲರ್ ಬರ್ಬೇಕಾ? ಗ್ರೀನ್ ಬೇಡ, ಮಣಿ ತರ ಬರಬೇಕು. ಓ ಹೌದಲ್ಲ, ನಾನು ಪರ್ಲ್ಸೇ ಅಂಟಿಸ್ಬೋದು ಇದಕ್ಕೆ ಅಲ್ವಾ? ಒಂದೇ ಒಂದು ಪಲ್ಸ್ ಇದೆ, ನನ್ನ ಕಡೆಯಿಂದ ಒಂದು ಪಲ್ಸ್ ಗಿಫ್ಟ್. ಅದು ಪರ್ಲ್ ಅಲ್ಲ, ಅದು ಹವಳ ಬ್ಲ್ಯಾಕ್ ಕಲರ್ದು, ಎಲ್ಲೋ ಬಿದ್ದಿತ್ತೇನೋ. ಮಣಿನೇ ಕೊಟ್ಬಿಟ್ಟಿದ್ದಾರೆ ಮಣಿ. ಬಟ್ ಮಣಿ ಇದೆ ಮನೆಯಲ್ಲಿ, ಐ ಕ್ಯಾನ್ ಸ್ಟಿಕ್ ನಾವು. ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಇನ್ನು ಕರೆಕ್ಟ್ ಮಣಿ ಅಂಟಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ಗೈಸ್. ರೆಡಿ ಆಯಿತು ಗೈಸ್. ನಮ್ಮ ಯಜಮಾನ್ರು ಐಡಿಯಾ ಕೊಟ್ಟರು, ಇದು ಪರ್ಲ್ಸ್ ಹಾಕಿದ್ರೆ ಒಳಗಡೆ ಚೆನ್ನಾಗಿರುತ್ತೆ ಅಂತ. ನಿಜ ಚೆನ್ನಾಗಿರುತ್ತೆ. ಏನಿಲ್ಲ, ಅಂಟ್ಕೊಳ್ಳುತ್ತೆ ಅದು ಪಟ್ಟದ ಒಂದು ಪ್ಲೇಸ್ನಲ್ಲಿ ಅಂಟ್ಕೊಂಡ್ರೆ ಸಾಕು. ಗೈಸ್ ನೋಡಿ ಗೈಸ್, ಯಾರಿಗಾರು ಬೊಕ್ಕೆ ಬೇಕಂದ್ರೆ ನಮ್ಮ ಯಜಮಾನ್ರಿಗೆ ಹೇಳಿ, ನಮ್ಮ ಯಜಮಾನ್ರೆ ಮಾಡ್ಕೊಡ್ತಾರೆ. ಮಧ್ಯಾಹ್ನ ಮಾಡ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ಕೊಟ್ಟಿರೋದು ರೀ. ಏನು ಬಿಚ್ಚೋಯ್ತು? ಇಲ್ಲಿ ಬಿಚ್ಚೋಯ್ತು. ಅದು ಒಣಗ್ದಾದ್ಮೇಲೆ ತಿರ್ಗಾ ಅಂಟ್ಕೊಳುತ್ತೆ. ಸ್ವಲ್ಪ ಡ್ರೈ ಆದ್ಮೇಲೆ ತಾನೇ ಗಮ್ಮು ನೀಟಾಗಿ. ಬಿಚ್ಚೋಗಾದ್ಮೇಲೆ ಒಣಗಾದ್ಮೇಲೆ ಅಂಟ್ಕೊಂಡ್ಬಿಡುತ್ತೆ. ಒಣಗೋಯ್ತೀನಿ ಅಂತ ಕಚ್ಕೊಳತ್ತಾ? ಏನು ತಲೆ ಐತೆ? ಮತ್ತೆ ಬಿಚ್ಚೋಗ್ತಾ ಇದೆ. ಆಯ್ತು ಸುಮ್ಮನೆ ಶುದ್ಧ ಹಾಕಿ ನಿಮ್ಮ ಮನೆ ಕಾಯಿ ಏನು ಬೇಡ, ಅದು ಕಾಣುತ್ತೆ ಗಮ್ಮ. ಅದನ್ನೇ ಆಗ್ಬಾರ್ದು ಅವ್ರಿಗೆ ಏನು ಹೆಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ಹಾಕಿದ್ದೀನಿ ಅಂತ ನಿಮ್ಗೆ ಏನಾರು ಐಡಿಯಾ ಇದೆಯಾ? ತಲೆಗೆ ಹಾಕೊಂಡು ಬಂಡ್ಲಾಕ್ಬಿಟ್ಟಿರ್ಬೇಕು. ಸ್ಯಾಟಿನ್ ಟೇಪ್ದು ಮಧ್ಯೆ ಉಳಿಯುತ್ತಲ್ಲ ಥರ್ಮೋಕಾಲ್, ಅದ್ರ ತೂತ್ ಇರುತ್ತಲ್ಲ, ಆ ತೂತ್ನಲ್ಲೆಲ್ಲ ರೋಸ್ದು ಕಡ್ಡಿಗಳು ಹಾಕ್ಬಿಟ್ಟೆ, ಗ್ಲೂ ಗನ್ ಹಾಕ್ಬಿಟ್ಟೆ. ಅಷ್ಟು ತುಂಬಿಸ್ಬಿಟ್ಟ. ಚಿಕ್ಕ ತೂತೆ ಇದ್ದಿದ್ದು, ಅವಾಗ ಅಲ್ಲಾಡ್ತೀರಾ ಹಂಗೆ ನಿಂತ್ಕೊಂಡಿರುತ್ತೆ. ನೋಡಿ, ನಿಮ್ಗೆ ಯಾರಿಗಾರು ಕೊಡಬೇಕು ಅನ್ಸಿದ್ರೆ ನಾನು ಮಾಡ್ಕೊಡ್ತೀನಿ. ಬೆಸ್ಟ್ ಎಲ್ಲರೂ ಮದ್ವೆಗೆ ಹೋದಾಗ ಮುಯಿ ಹಾಕೋದ್ ಬೇಡ ಅಲ್ವಾ? ಎಷ್ಟು ಖರ್ಚಾಯ್ತು ಇದಕ್ಕೆ ಗೈಸ್? ಇದಕ್ಕೆ ಖರ್ಚಾಗಿರೋದು 200 rupees ಗೈಸ್. ಆದರೆ ಎಲ್ಲ ಮೆಟೀರಿಯಲ್ಲು ಏನು ತಂದಿಲ್ಲ, ಖರ್ಚು ಆಗಿಲ್ಲ. ಕಡಿಮೆ ಚಾರ್ಜ್ ಹೇಳಿಬಿಟ್ಟು, ಅಂದರೆ ಬರೀ ನಾನು ಎಷ್ಟಕ್ಕೆ ಸ್ಪೆಂಡ್ ಮಾಡಿದ್ದೀನೋ ಅಷ್ಟು ಮಾತ್ರ ಇಸ್ಕೊತೀನಿ ಅಷ್ಟೇ. ಕೂತ್ಕೊಂಡು ಮಾಡಿದ್ದಕ್ಕೆ ಕಾಸಿಲ್ವಾ? ಇಲ್ಲ, ಎಕ್ಸ್ಪೀರಿಯನ್ಸ್. ಸುಮ್ಮನೆ ನಂಗೆ ಇಷ್ಟ ಅಲ್ವಾ ಇದೆಲ್ಲ ಮಾಡೋದು, ಅದಕ್ಕೆ ಮಾಡ್ಬಿಟ್ಟು ಕೊಡ್ತೀನಿ. ಮನೆ ಕೆಲಸ ಏನೂ ಮಾಡಲ್ಲ, ಬರೀ ಇಂಥದ್ದು ಮಾಡ್ಕೊಂಡು ಕುತ್ಕೊಂಡ್ರಿ ಮಾಡ್ಕೊತೀನಿ. ನನಗೆ ಮನೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಗೈಸ್. ಈ ಥರದ್ದು ಏನಾದ್ರು ಮಾಡು ಅಂದರೆ ದಿನವೆಲ್ಲ ಕುತ್ಕೊಂಡು ಕೈ ಸುತ್ಕೊಂಡು ಕುಯ್ಕೊಂಡು ಏನಾರು ಆಗಲಿ ಮಾಡಿ ಕೆಲಸ ಮಾಡೋದು ಮಾಡ್ತಾರೆ. ಬನ್ನಿರಿ ಹೋಗೋಣ, ಹೋಗಿ ಕಾಫಿ ಕುಡ್ಕೊಬರೋಣ. ನಡೀರಿ ರೀ, 1:30 ಆಯಿತು ರೀ, ನಡೀರಿ ಗೈಸ್. ನಾನು ಮತ್ತು ನಮ್ಮ ಯಜಮಾನ್ರು ಇವಾಗ ಹೋಗಿ ಕಾಫಿ ಕುಡ್ಕೊಂಡು ಆಮೇಲೆ ನಮ್ಮ ಅತ್ತಿಗೆ ಮನೆಗೆ ಹೋಗ್ತೀವಿ. ನಡಿ, ಎದೊಳಿ ರೆಡಿಯಾಗಿ ಇಟ್ಕೊಂಡು ಹೋಗುತ್ತೆ ಆಗಲ್ಲ ಡಿಕ್ಕಿಲೆ ಕವರ್ ಸುಮ್ಮನೆ ಅದು ಮುಂದ್ಗಡೆನೇ ತೆಗ್ಲಾಕೊಂಡು ಹೋಗ್ತೀನಿ. ಭವಿಷ್ಯ ಖುಷಿಯಾಗಿ ಹೋಗ್ಬಿಡ್ತಾಳೆ ಎಲ್ಲ. ಏನು ಎಷ್ಟು ಚೆನ್ನಾಗಿ ಮಾಡ್ಬಿಡ್ತಾರೆ ನಮ್ಮಮ್ಮ ಅಂತ. ಆ್ಯಕ್ಚುಲಿ ಭವಿಷ್ಯಂಗೆ ವೀಡಿಯೋಸ್ ಗೈಸ್ ಮುಂದಕ್ಕೆ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೀನಿ ಗೈಸ್. ಭವಿಷ್ಯಂಗೆ ಅದು ಇದು ಏನಾದ್ರು ರಾಧೆ ಥರ ರೆಡಿ ಮಾಡಿಬಿಟ್ಟು ಅವಳಿಗೂ ಇಷ್ಟ ಇಲ್ಲೆಲ್ಲ ಪೇಂಟ್ ಮಾಡಿಸ್ಕೊಂಡು, ಅದು ಇಷ್ಟ ಗೈಸ್. ಆ ಥರದ್ದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಚೆನ್ನಾಗಿರುತ್ತೆ. ನಾವು ಯಜಮಾನ್ರಿಗೆ ಏನಾರು ಓದಕ್ಕೆ ಕಳಿಸಿ ಅಂತಾರೆ, ನಾನು ಹೇಳಿದ್ದು ಮನೇಲಿ ಮಾಡ್ತೀನಿ ಅಂತ ರೀ, ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳಿದ್ನ ವೀಡಿಯೋಸ್ಗೆ ಮಾತ್ರ. ಆ್ಯಂಡ್ ನಮ್ಮ ಯಜಮಾನ್ರಿಗೂ ಏನಾರು ಹಾಕಬೇಕು ವೇಷ ಅಂತ ಹೇಳಿದ್ರೆ ಹೇಳಿ ಹಾಕ್ತೀವಿ. ಸರಿ ಗೈಸ್, ಇವಾಗ ಕಾಫಿ ಕುಡಿಯೋದಕ್ಕೆ ಅಂತ ಹೋಗೋಣ ಬನ್ನಿ ಗೈಸ್.
ಗೈಸ್ ಇವಾಗಲೇ ತೊಗೊಂಡೋಗಿ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಭವಿಷ್ಯನ ಕಾಲ್ ಮಾಡಿಬಿಟ್ಟು ವಿಡಿಯೋ ಕಾಲ್ನಲ್ಲಿ ತೋರಿಸ್ದೆ ಹೆಂಗೆ ಮಾಡಿದ್ವಿ ಅಂತ. ಹೌದಾ ಇವಾಗಲೇ ಕೊಟ್ಬಿಡು ಅಂದ್ಲು. ಅದಕ್ಕೆ ನೋಡಿ ಅದಕ್ಕೆ ಐ ಲವ್ ಯು ಚೆನ್ನಾಗಿದೆ ಬಂದಿದೆ. ನಾನು ಚೆನ್ನಾಗಿ ಬರುತ್ತೆ ಇಷ್ಟೊಂದು ಚೆನ್ನಾಗಿ ಬಂದಿದೆ. ಸ್ಯಾಟಿಂಟೆದ್ದು. ಅದೇ ಹೇಳ್ದೆ ಇವಾಗ ಅವಳಿಗೆ ಫೋನ್ ಮಾಡ್ಬಿಟ್ಟು ಯಾವಾಗ ಬೇಕು 7 ಗಂಟೆಗೆ ಬೇಕಾ ಸಾಯಂಕಾಲ 4 ಗಂಟೆಗೆ ಇವಾಗಲೂ ತಂದು ಕೊಟ್ಬಿಡು ಅಂತ ಅವಳೆ. ರೆಡಿ ಚೆನ್ನಾಗಿದೆ ಆಂಟಿ ಅಂತ ಹೇಳ್ತಿದ್ರು. ಹೋಗಿ ಕೊಟ್ಬಿಟ್ಟು ಕೋಮಲ ಅದಕ್ಕೆ ಮನೆಗೆ ಹೋಗ್ತೀವಿ. ಬಾಯ್ ಅದಕ್ಕೆ ಬಾಯ್ ಶರಣ್ಯ. ಸ್ಟ್ರೈಟ್ ಮಾಡಿ. ಓಕೆ ಹಾಯ್ ಹಾಯ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ನಾವು ಇವಾಗ ಕೋಮಲಾತ್ಗೆ ಮನೆಗೆ ಹೋಗ್ತೀವಿ. ಬಾಯ್ 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 ಬಾಯ್. ಗೈಸ್ ಇವಾಗ ಸಾಯಂಕಾಲ ಆಗಿದೆ. ನಂದು ಟ್ಯೂಷನ್ ಆಯಿತು. ಈಗ ತಾನೇ ಫೋನ್ ಮಾಡಿದ್ಲು ಭವಿಷ್ಯ, ಕರ್ಕೊಂಡು ಬರಬೇಕು ಇವಾಗ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀನಿ ಗೈಸ್. ಭವಿಷ್ಯಂಗೆ ಒಂದು ದೋಸೆ ಕೊಡ್ಸೋಣ ಅಂತ ಕರ್ಕೊಂಡ್ಬಂದೆ. ಆ್ಯಂಡ್ ನಂದು ರೆಗ್ಯುಲರ್ ಕಾಫಿ ತೊಗೊಂಡಿದ್ದೀನಿ. ನನ್ನ ಮೇಕಪ್ ದೋಸೆ ಬಂದಿಲ್ಲ. ಆ್ಯಂಡ್ ಭವಿಷ್ಯನ ಮೇಕಪ್ ನೋಡಿದ್ದೀನಿ. ಜನ ನೋಡಿ ತಡಿ. ನಮ್ಮ ಭವಿಷ್ಯಂದು ದೋಸೆ ಬಂದಿದೆ. ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ದಂಗಿದಾರಲ್ಲ. ಚೆನ್ನಾಗಿದ್ಯಾ? ರೈಸ್ ಕಾಫಿ ಕುಡ್ದಾಯ್ತು ಆ್ಯಂಡ್ ದೋಸೆ ತಿಂದಾಯ್ತು. ಇವಾಗ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಹೋಗ್ತಾ ನಮ್ಮ ಯಜಮಾನ್ರಿಗೆ ಡೆಲಿಷಿಯಸ್ ಕೇಕ್ ಬೇಕಂತೆ, ತಿನ್ಬೇಕನ್ನಿಸ್ತಾ ಇದೆ ಅವ್ರಿಗೆ. ಅದಕ್ಕೆ ತೊಗೊಂಡೋಗ್ತೀವಿ ಗೈಸ್. ಇಲ್ಲೇ ಇದೆಯಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್. ಎರಡು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದು ಕ್ಯೂಟ್ ಆಗಿದೆ, ಸಕ್ಕತ್ತಾಗಿದೆ. ಬೇರೆ ಫ್ಲೇವರ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಇವಾಗ ತಾನೇ ಬಂದ್ವಿ. ಇವಾಗಲೇ ತಿನ್ನೋದಿಲ್ಲ. ಅವರಪ್ಪ ಬಂದಾಗ ಆದಮೇಲೆ ಅವರಪ್ಪ ಒಂಚೂರು ಫಸ್ಟ್ ತಿಂದುಬಿಡ್ಲಿ ಹಾಫು. ಅದಾದಮೇಲೆ ಇನ್ನು ಹಾಫಲ್ಲಿ ನಾನು ಭವಿಷ್ಯ ಶೇರ್ ಮಾಡ್ಕೊಂಡು ತಿಂತೀವಿ. ಬಿಕಾಸ್ ಅವ್ರಿಗೆ ಜಾಸ್ತಿ ಇಷ್ಟ ಡ್ರೆಸ್ಲೆಶಸ್. ನಾನು ಅದನ್ನೇ ಹೇಳಿದ್ದು, ಡ್ರೆಸ್ಲೆಶಸ್ ಅಂತಾನೆ. ಡ್ರೆಸ್ಲಿಶಿಯಸ್ ನಾನು ರೆಕಾರ್ಡ್ ಆಗಿದೆ ಅಂತಿರ್ತೀಯ. ಲೆಶಸ್ ಅಂತ ಹೇಳಿ ನಾನು ರೆಕಾರ್ಡ್ ಆಗಿರುತ್ತೆ ಗೈಸ್. ನೀವು ಹೇಳಿ ತಪ್ಪು ಹೇಳಿದ್ನೋ ಸರಿ ಹೇಳಿದ್ನೋ ಅಂತ. ಆ್ಯಂಡ್ ವ್ಲಾಗ್ ಮುಗಿಬೇಕಾದ್ರೆ ಒಂದು ಹೇಳ್ತೀನಿ ಆಮೇಲೆ. ಹೋಗ್ತಾನೆ ನಮ್ಮ ಯಜಮಾನ್ರು ಬಂದರು. ಆ್ಯಂಡ್ ಅವ್ರಿಗೆ ತೊಗೊಂಬಂದಿರೋ ಒಂದು ಡ್ರೆಸ್ಲೆಶಸ್ ತಿಂತಾ ಇದ್ದಾರೆ ಈಗ. ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಗೈಸ್ ಡ್ರೆಸ್ಲೆಶಸ್. ನಾನು ಇವಾಗ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತೀನಿ. ತಿನ್ನಮ್ಮ ನೀನು ಚೂರು. ಲಾಸ್ಟಲ್ಲಿ ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಕಮೆಂಟ್ಸ್ ಒಂದು 2-3 ಕಮೆಂಟ್ಸ್ ಬರುತ್ತೆ ನನಗೆ. ಲಾಸ್ಟ್ ವ್ಲಾಗ್ನಲ್ಲಿ ಲಿಖಿತಾ ಅಂತ ಒಬ್ಬರು, ಲಿಖಿತಾ ಅಂತ. ಸೊ ಅವ್ರು ಕಮೆಂಟ್ ಮಾಡಿದರು. ಆ್ಯಂಡ್ ಪ್ಲೀಸ್ ಲಿಖಿತಾನೇ ನಂದು ಹೆಸರು ಪ್ಲೀಸ್ ಹೇಳಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಲಿಖಿತಾ. ಆ್ಯಂಡ್ ಲಿಖಿತಾ ಅವ್ರಿಗೆ ಭವಿಷ್ಯ ಅಂದರೆ ತುಂಬ ಇಷ್ಟ ಅಂತೆ. ಇವ್ರು ಕಂಡ್ರೆ ತುಂಬ ಇಷ್ಟ ಅಂತೆ ಭವಿಷ್ಯನ ಕಂಡ್ರೆ ಲಿಖಿತಾ ಅವ್ರಿಗೆ. ನಮಗೂ ಅಷ್ಟೇ ಭವಿಷ್ಯ ಅಂದರೆ ತುಂಬ ಇಷ್ಟ. ಇಲ್ಲ ಗೈಸ್, ಭವಿಷ್ಯ ಅಂದರೆ ಇಷ್ಟನೇ. ಏನಂದರೆ ಪೇರೆಂಟ್ಸ್ಗೆ ಒಂಚೂರು ಲೀನಿಯನ್ಸ್ ಇರುತ್ತೆ ಬೈಯೋದಕ್ಕೆ ಅಂತ. ಈಗ ತಾನೇ ನಾನು ಬೈದ್ಬಿಟ್ಟು ಅವಳು ಕೋಪ ಬರೆಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಂಗೆ ಸೈಲೆಂಟ್ ಆಗಿದ್ದಾಳೆ. ಹರ್ಷಿತಾ ಗೌಡ ಅವ್ರೂ ತುಂಬ ಕಮೆಂಟ್ ಹಾಕ್ತಾರೆ. ಆಲ್ವೇಸ್ ಪಾಸಿಟಿವ್.
ಆಲ್ವೇಸ್ ಪಾಸಿಟಿವ್ ಕಮೆಂಟ್ಸ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮಗೆ ಕಮೆಂಟ್ ಆಗ್ತಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು. ಆಗ ಅದು ಇಷ್ಟ ಆಗೋದಿಲ್ಲ ನನಗೆ. ಚೆನ್ನಾಗಿದೆ, ಜಾಸ್ತಿ ತಿನ್ನಬಾರ್ದು ಅಂತ ನಾನು ಅಲ್ಲಿಗೂ ಬೇರೆ ಫ್ಲೇವರ್ ಇದೆಯಾ ಅಂತ ನೋಡೋದು ಭವಿಷ್ಯ. ಇಲ್ಲ ಅಲ್ಲ, ನಾನು ಆ್ಯಕ್ಚುಲಿ ಟಿ ವಿನಲ್ಲಿ ನೋಡಿದ್ದೀನಿ ಸ್ಟ್ರಾಬೆರಿ. ಆಕ್ಚುಲಿ ₹100 ವರ್ತ್ ಗೊತ್ತಿತ್ತು. ಕೇಕ್ ಕಂಪೇರ್ ಮಾಡಿದ್ರೆ ₹100 ಅಂದರೆ ಒಳ್ಳೆ ಟೇಸ್ಟ್. ಆಫರ್. ರಸಗುಲ್ಲ ತಿನ್ನೋ ಥರ ಅನ್ಸುತ್ತೆ. ರಸಗುಲ್ಲ ಥರ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ ಒಂಥರ. ಆ್ಯಂಡ್ ತುಂಬ ಸ್ವೀಟ್ ಇರೋದಿಲ್ಲ, ಮೈಲ್ಡ್ ಆಗಿರುತ್ತೆ. ಒಂದು ಕೇಕ್ನ ಒಬ್ಬರು ತಿನ್ಬೋದು, ಆರಾಮಾಗಿ ತಿನ್ಕೋಬೋದು ಗೈಸ್. ಸಕ್ಕತ್ತಾಗಿದೆ, ನಮ್ಗೆ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಅವ್ರ ಅಣ್ಣ ಅವ್ರಿಗೆ ಇದನ್ನು ಕೊಡಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಅವ್ರಿಗೆ ಇದನ್ನೊಂದ್ಸರಿ ತೊಗೊಂಡೋಗಿ ಟೇಸ್ಟ್ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ. ನಮ್ಮ ಮೂರ್ತಿ ಭಾವಂಗೆ ಸೂನ್ ನಾವು ಮೂರ್ತಿ ಭಾವಂಗೆ ಕೊಟ್ಬಿಟ್ಟು ಟೇಸ್ಟ್ ಅವರು ರಿವ್ಯೂ ಮಾಡೋದನ್ನು ತೋರಿಸ್ತೀವಿ. ಓಕೆ ಗೈಸ್, ಇವಾಗ ನಾನು ಬ್ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care. Bye bye. See you guys. ನಾನು ಯಾಕೋ ಇದನ್ನ Bye bye guys.